ರವಿ ಶ್ರೀವಾತ್ಸ ಪಿಕ್ಚರ್ ಒಂದು ಮಾಡಿದೆ, ಅದು ಅರ್ಧ ಇಲ್ಲ, ಅದು ಸ್ಟಾಪ್ ಆಯಿತು ಪಿಕ್ಚರ್. ಬ್ಯಾಂಕಾಕ್ಲೆಲ್ಲ ಶೂಟ್ ಮಾಡು. ಶರತ್ ಶೆಟ್ಟಿ ಕ್ಯಾರೆಕ್ಟರ್. ಕಾಲೇಜ್ ಡೇಸ್ನ ಲೈಫ್ ಬಗ್ಗೆ ಹೇಳಿಪ್ಪ. ಕಾಲೇಜ್ ಡೇಸ್ ನನಗೆ ಪೊಲಿಟಿಕ್ಸ್ ಇಲ್ಲ ಸರ್, ನನಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಪಾರ್ಟಿ ವೈಸ್ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ತನಕ ನಾನು ವೋಟ್ ಮಾಡಿಲ್ಲ. ವೋಟರ್ಸ್ ಲಿಸ್ಟ್ ಇದೆ ನನ್ನ ಹತ್ರ, ಕಾರ್ಡೆಲ್ಲ ಇದೆ ಅಷ್ಟೇ. ವೋಟರ್ಸ್ ಐಡಿ ಮೋದಿ, ನರೇಂದ್ರ ಮೋದಿ ಚೆನ್ನಾಗಿದೆ. ಬಿಜೆಪಿ ಕೂಡ ಹೇಳಲ್ಲ, ಐ ಲೈಕ್ ಮೋದಿ, ಐ ಲೈಕ್ ಇವರು ಯೋಗಿ ಆದಿತ್ಯ. ಇದೊಂದು ಕಾಮೆಂಟ್ ನೋಡ್ಬೇಕಿದ್ರೆ ಮಲಯಾಳಂ ಸಿನಿಮಾ ನೋಡಿ ಅದು ಹೇಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಕನ್ನಡದಲ್ಲಿ ಒಳ್ಳೆ ಫಿಲ್ಮ್ ಬರಲಿಲ್ವಾ? ಕನ್ನಡದಲ್ಲಿ ಮಾಡ್ತಾರೆ, ಬಟ್ ಯಾಕಂದ್ರೆ ಕನ್ನಡ ಮ್ಯಾಕ್ಸಿಮಮ್ ಸ್ಟ್ರೀಟ್ ಸಬ್ಜೆಕ್ಟ್ ಬರೋದೇ ರೇರ್ ತಾನೆ. ನಿಮ್ಮ ದೃಷ್ಟಿಯಲ್ಲಿ ಹೀರೋ ಸಂಬಡಿ ಲೈಕ್ ಉಪೇಂದ್ರ, ಅವ್ರಿಗೆ ಹೀರೋಯಿನ್ಸ್ ಎಲ್ಲ ಇರೋಲ್ಲ. ಬಟ್ ಯಾಕೆ ಆಕ್ಸೆಪ್ಟ್ ಆಗಲ್ಲ? ಈ ಸುಪ್ರಭಾತ್ ಆಗಿರಲಿ, ಅಮೃತ ವರ್ಷಣಿ ಆಗಿರಲಿ, ಲಾಲಿ ಆಗಿರಲಿ, ಆ ಲೆವೆಲಿಗೆ ಹೋಗಲ್ಲ. ನಿಮ್ದು ಮುಗೀತಾ ಕತೆ? ಇಲ್ಲಿಲ್ಲ. ಮತ್ತೆ ಅದು ಪ್ರೊಡ್ಯೂಸರ್ ಬೇಕಲ್ಲ. ಅಲ್ಲ, ಈಗ ಏನು ನನಗೆ ಈಗ ಒಳ್ಳೆ ಪ್ರೊಡ್ಯೂಸರ್ಸ್ ಬರೋಲ್ಲ. ನಮ್ಮ ಪ್ರೊಡ್ಯೂಸರ್ಸ್ ಹೀರೋಸ್ ಹತ್ರ ಹೋಗ್ತಾರೆ. ಹೀರೋಸ್ ವಿಲ್ ನಾಟ್ ಪ್ರಿಫರ್ ದಿನೇಶ್ ರಾವ್, ಯಾಕೆಂದ್ರೆ ನಾನು ಸೀನಿಯರ್. ರವಿ ಶ್ರೀವಾತ್ಸ ಪಿಕ್ಚರ್ ಒಂದು ಮಾಡಿದೆ, ಅದು ಅರ್ಧ ಇಲ್ಲ, ಅದು ಸ್ಟಾಪ್ ಆಯಿತು ಪಿಕ್ಚರ್. ಓಕೆ. ಬ್ಯಾಂಕಾಕ್ಲೆಲ್ಲ ಶೂಟ್ ಮಾಡಿದೆ. ಶರತ್ ಶೆಟ್ಟಿ ಕ್ಯಾರೆಕ್ಟರ್ ನಂದು. ಅಂಡರ್ ವರ್ಲ್ಡ್. ಓಕೆ, ಗೊತ್ತಾಯ್ತು. ಅದು ಬರಲಿಲ್ಲ, ನೀವು ಫಿನಿಶ್ ಆಗಿಲ್ಲ. ಫೈನಾನ್ಸ್ ಪ್ರಾಬ್ಲಮ್. ರವಿ ಶ್ರೀವತ್ಸ ಸ್ವಲ್ಪ ತುಂಬ ಚೆನ್ನಾಗಿ ಟೇಕಿಂಗ್ಸ್ ಎಲ್ಲ. ಐ ಲೈಕ್ ದಿಸ್ ವರ್ಕ್. ಅಲ್ಲ, ಆ ಥರ ಅದು ನೋಡಿಬಿಟ್ಟು ನನ್ನ ಕೈಲಿ ಆ ಥರ ತೆಗಿಯೋಕ್ಕಾಗಲ್ಲ. ದ ವೇ ಹಿ ವಾಸ್ ಟೇಕಿಂಗ್ ಶಾರ್ಟ್ಸ್. ಓಕೆ. ಹಾಂ, ಅಂದರೆ ಪಕ್ಕಾ ಮಸಾಲೆ ಸ್ಟಫ್. ಕ್ಯಾಮ್ರಲ್ಲಿ ಹೋಗುತ್ತೆ, ಎಲ್ಲಂದ್ರೆ ಕಟ್ಟಿ ಇಲ್ಲಿ ಹೋಗುತ್ತೆ, ಈ ಥರ ಹೋಗುತ್ತೆ. ಇದೆಲ್ಲ ನನಗೆ ಬರೋಲ್ಲ ನನ್ನ ಮೈಂಡಲ್ಲಿ. ನನ್ನ ಮೈಂಡಲ್ಲಿ ಸ್ಟೋರಿ ಹೇಳುವಾಗ ಕ್ಯಾಮ್ರಾ ಡಿಸ್ಟರ್ಬ್ ಆಗಬಾರ್ದು. ದಟ್ ಇಸ್ ನನ್ನ ಪ್ರಿನ್ಸಿಪಲ್. ಪಿಕ್ಚರ್ ನೋಡಿಬಿಟ್ಟು ಆ ಶಾರ್ಟ್ ಸೂಪರ್ ಅಂತ ಹೇಳಿದೆ, ಅಲ್ಲಿ ಫೇಲಿಯರ್ ಡೈರೆಕ್ಟರ್. ಸಬ್ಜೆಕ್ಟ್ ಜೊತೆನೇ ಬಂದರೆ ಅದೇ. ಆಮೇಲೆ ನೀವು ಹೇಳಿ ಫೋಟೋಗ್ರಾಫಿ ಆ ಪರ್ಟಿಕ್ಯುಲರ್ ಶಾರ್ಟ್ ಅಂದರೆ ಆ ಪರ್ಟಿಕ್ಯುಲರ್ ಶಾರ್ಟ್ ಟೈಮಲ್ಲಿ ನೀವು ಆಡಿಯನ್ಸ್ ಡೈವರ್ಷನ್ ಅಲ್ಲೇ ಹೋಗಿದೆ. ನೀವೇನು ತೋರಿಸ್ಬೇಕಾಗುತ್ತೆ ಅದಿಲ್ಲ, ಅವ್ರಿಗೆ ಕ್ಯಾಮ್ರಾ ಮೇಲೆ ಹೋಗಿದೆ ಅಂತ. ದಟ್ ಯು ಆರ್ ವೀಕ್ ದೇರ್. ಕಾಲೇಜ್ ಡೇಸ್ನ ಲೈಫ್ ಬಗ್ಗೆ ಹೇಳಿಪ್ಪ. ಕಾಲೇಜ್ ಡೇಸ್ ನನಗೆ ಪೊಲಿಟಿಕ್ಸ್ ಇಲ್ಲ ಸರ್, ಇಲ್ಲ. ನನಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಪಾರ್ಟಿ ವೈಸ್ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ತನಕ ನಾನು ವೋಟ್ ಮಾಡಿಲ್ಲ, ವೋಟಿಂಗ್ ಮಾಡಿಲ್ಲ. ಇದು ಕ್ರೈಮ್ ಅಲ್ವಾ? ಇಲ್ಲ, ಏನು ಕ್ರೈಮ್? ನನ್ನ ಇಂಟ್ರೆಸ್ಟ್ ಇರೋದು. ನಿಮ್ಮ ಇಂಟ್ರೆಸ್ಟ್ ಸರಿ, ಅದು ಓಟು ಹಾಗೆ ವೇಸ್ಟ್ ಮಾಡಬಾರ್ದು ಅಂತಿದೆ. ವೇಸ್ಟ್ ಯಾರು ಮಾಡ್ತಾರೆ? ನಾನು ಹೋಗಿದ್ರೆ ನನಗೆ ಸಂಕಟ ಆಗುತ್ತೆ, ಅದಕ್ಕೆ ಹೋಗಲ್ಲ. ನಾನು ಕ್ಯೂವಲ್ಲಿ ನಿಂತ್ಕೊಂಡು ಈ ಬಿಸಿಲಲ್ಲಿ ವೋಟ್ ಮಾಡಿ ಬಂದರೆ ಒಂದು ಮಿನಿಸ್ಟರ್ ಹೋಗುತ್ತಲ್ಲ, ಮಿನಿಸ್ಟರ್ ವಿಲ್ ಬಿ ಹ್ಯಾಪಿ ಓನ್ಲಿ. ಅವರು ಮನೆ ಕಟ್ತಾರೆ, ಅಲ್ಲಿ ಅವರೇ ಎಸ್ಟೇಟ್ ಪರ್ಚೇಸ್ ಮಾಡ್ತಾರೆ. ಅವ್ರು ನೋಡಬೇಕಾದ್ರೆ ನಾವು ಒಂದು 1 ವೀಕ್ ವೆಯ್ಟ್ ಮಾಡಬೇಕು. ಯಾಕೆ ನಾನು ವೋಟ್ ಮಾಡಬೇಕು ಆ ಥರ ಜನರಿಗೆ? ಸೊ ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ಪೊಲಿಟಿಕ್ಸ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ವೋಟಿಂಗ್ ಎಲ್ಲಿರೋದು ನಿಮ್ಮದು? ಕರ್ನಾಟಕದಲ್ಲಿ ಇದೆಯಾ? ಕೇರಳದಲ್ಲಿ. ಕೇರಳದಲ್ಲಿ ಹೋಗಲ್ಲ. ವೋಟರ್ಸ್ ಲಿಸ್ಟ್ ಇದೆ ನನ್ನ ಹತ್ರ, ಕಾರ್ಡೆಲ್ಲ ಇದೆ ಅಷ್ಟೇ. ವೋಟರ್ಸ್ ಐಡಿ ಇದೆ. ಮಾಡಲ್ಲ, ಇನ್ನೂ ಮಾಡಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲ ವೋಟಿಂಗಲ್ಲಿ. ಐ ಡೋಂಟ್ ಬಿಲೀವ್ ಇನ್ ವೋಟಿಂಗ್. ಅದು ವೇಸ್ಟ್. ಇಲ್ಲ, ನಾವು ಬರೋರೆಲ್ಲರೂ ಆ ಥರ ಜನ ತಾನೆ, ಮಿನಿಸ್ಟರ್ಸ್ ಎಲ್ಲ. ಹೌದು, ಎಲ್ಲಿ ನೋಡಿದ್ರು ಎಜುಕೇಷನ್ ಇಲ್ಲ, ಆ ಥರ ಎಲ್ಲ ಬಂದು. ಆಮೇಲೆ ಪಾರ್ಟೀಸು, ಕಮ್ಯುನಿಸ್ಟ್ ಪಾರ್ಟಿ, ಕಾಂಗ್ರೆಸ್, BJP ಅದೆಲ್ಲ ನನಗಿಲ್ಲ. ಯಾರು ಚೆನ್ನಾಗಿದೆ ಅದನ್ನು ಹೇಳ್ತೀನಿ ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಇಲ್ಲ. ಈಗ ಯಾರು ಚೆನ್ನಾಗಿದ್ದಾರೆ? BJP ಇವರು ಮೋದಿ, ನರೇಂದ್ರ ಮೋದಿ ಚೆನ್ನಾಗಿದೆ. BJP ಕೂಡ ಹೇಳಲ್ಲ ನಾನು. ಮೋದಿ ಐ ಲೈಕ್ ಮೋದಿ, ಐ ಲೈಕ್ ಇವರು ಆದಿತ್ಯನಾಥ್, ಯೋಗಿ ಆದಿತ್ಯ. ಓಕೆ, ಥರ ಇದ್ದಾರೆ. ಅದು ಓಕೆ, ಅದೆಲ್ಲ ಮಾಡೋದು ಚೆನ್ನಾಗಿದೆ, ಅದಕ್ಕೆ ವಿಲ್ಸಿದೆ. ಅದು BJP ಸಪೋರ್ಟ್, ಅದಕ್ಕೆ ಅದೆಲ್ಲ ಅದು ಸಪೋರ್ಟ್ ಆಗುತ್ತೆ ಆಟೋಮೆಟಿಕ್. ಬಟ್ ಅದಕ್ಕೆ BJP ಚೆನ್ನಾಗಿದೆ ಅಂತ ಹೇಳೋಲ್ಲ. ಯಾಕಂದರೆ BJP ಡೆಫಿನೆಟ್ ರಾಂಗ್ ಪೀಪಲ್ ಇದ್ದೇ ಇರ್ತಾರಲ್ಲ. ಅಲ್ಲ, ಇದೊಂದು ಕಾಮೆಂಟ್ ನೀವು ನೋಡಬೇಕಿದ್ರೆ ಮಲಯಾಳಂ ಸಿನಿಮಾ ನೋಡಿ ಅದು ಹೇಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಈ ಕನ್ನಡ ಇದೆಯೋ ಅಂತೇಳಿ ಒಂದು ಕಾಮೆಂಟ್, ಸಾಧಾರಣ ಒಂದು ಮಾತಿದೆ. ಯಾಕೆ ಅದು ಕನ್ನಡದಲ್ಲಿ ಒಳ್ಳೆ ಫಿಲ್ಮ್ ಬರಲಿಲ್ವಾ? ಇಲ್ಲ ಸರ್, ಇಲ್ಲ ಕನ್ನಡದಲ್ಲಿ ಮಾಡ್ತಾರೆ, ಬಟ್ ಯಾಕಂದರೆ ಕನ್ನಡ ಮ್ಯಾಕ್ಸಿಮಮ್ ಸ್ಟ್ರೀಟ್ ಸಬ್ಜೆಕ್ಟ್ ಬರೋದೇ ರೇರ್ ತಾನೆ. ಇನ್ನೊಂದು ಟೆಕ್ನಿಕಲಿ ಮಲಯಾಳಂ ಬೆಟ್ರು ಕನ್ನಡ. ಯಾಕಂದರೆ ಅದು ಅಲ್ಲಿ ಯಾರು ಡೈರೆಕ್ಟರ್ ಆಗೋ ಈಸಿ ಅಲ್ಲ. ಡೈರೆಕ್ಟರ್ ಅಂದರೆ ಒಂದು ಬ್ಯಾಕಿಂಗ್ ಇದ್ದರೆ ಮಾತ್ರ ಒಂದು ಪಿಕ್ಚರ್ ಸಿಗೋದು. ಸುಮ್ಮನೆ ಹೋಗ್ಬಿಟ್ಟು ಓಪನ್ 1 ಫೈನ್ ಮಾರ್ನಿಂಗ್ ಅವ್ರ ಡೈರೆಕ್ಟರ್ ಇಲ್ಲ. ಅವ್ರು ಫಸ್ಟ್ ನೋಡ್ತಾರೆ ಯಾರ ಜೊತೆ ಅಸಿಸ್ಟೆಂಟ್ ವರ್ಕ್ ಮಾಡಿದೆ, ಎಷ್ಟು ಪಿಕ್ಚರ್ ಮಾಡಿದ್ದಾರೆ, ಅವರು ಯಾರ ಜೊತೆ ಅಸೋಸಿಯೇಟ್ ಮಾಡಿದಾರ, ಅದೆಲ್ಲ ನೋಡಿಬಿಟ್ಟೆ ಡೈರೆಕ್ಟರ್ ಆಗೋದು ಸಾಧ್ಯ. ಇಲ್ಲ, ಅದಿಲ್ವಲ್ಲ. ಅದೇ ಮೇನ್ ರೀಸನ್. ಇನ್ನೊಂದು ಇನ್ವಾಲ್ವ್ಮೆಂಟ್ ಏನೋ ಡೌಟ್ ಇದೆ ನನಗೆ.
ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲವರು ಮಾಡ್ತಾರ ಇಲ್ಲ ಅಂತ ಡೌಟ್ ಇದೆ. ಏನೋ ಮಾಡಬೇಕು ಮಾಡಬೇಕು. ಹಾಂ, ಇಲ್ಲಿ ಟಾರ್ಗೆಟ್ ಬೇರೆ ಸರ್. ಈ ಕೆಲವು ಡೈರೆಕ್ಟರ್ಸ್ಗೆ ಮೈಂಡಲ್ಲಿ ನಾವು ಪರ್ಸನಲಿ ನನಗೆ ಗೊತ್ತಿರೋ ಸರ್, ಫಸ್ಟ್ ಅವರು ಪಿಕ್ಚರ್ ಮಾಡ್ತಾರೆ, ನೆಕ್ಸ್ಟ್ ಅವ್ರ ಪಿಕ್ಚರ್ ಅಲ್ಲ, ಸೈಟ್ ಅವ್ರ ಮೈಂಡಲ್ಲಿ ಬರೋದು. ಸೈಟಲ್ಲಿ ಅವ್ರ ಅಪಾರ್ಟ್ಮೆಂಟ್ ಮೈಂಡಲ್ಲಿ ಬರೋದು. ಅದು ಬೇಕು, ಇಲ್ಲ ಅಂತಲ್ಲ, ನಮ್ಮ ಲೈಫ್ ಸೆಟ್ಲ್ ಆಗಬೇಕು. ಬಟ್ ಅದು ಫಸ್ಟ್ ಸೆಟ್ಲು ಅಂದರೆ ಒಂದು ಪಿಕ್ಚರ್ ಆದಮೇಲೆ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಿಕ್ಚರ್ ಮಾಡುವಾಗ ಕ್ವಾಲಿಟಿ ಇಲ್ಲ, ಡ್ರಾಪ್ ಆಗ್ತಾ ಇದೆ. ಸರ್, ಈಗ ಮಣಿರತ್ನಂ ಅಂತ ಡೈರೆಕ್ಟರ್ ಇದ್ದಾರಲ್ಲ, ಅವರ ಕಾಲ ಮುಗೀತು ಅಂತೇಳಿ ಹೇಳುವಂಥ ಒಂದು ಸಂದರ್ಭ ಇದೆ. ಇನ್ನು ಸಾಧ್ಯ ಇಲ್ಲ ಅವ್ರ ಕೈಯಲ್ಲಿ ಅಂತ. ಸೊ ಬಾಲಚಂದರ್ ರಿಟೈರ್ಡ್ ಆದರು, ಅವರು ಪ್ರೊಡಕ್ಷನ್ ಎಲ್ಲ ನೋಡ್ಕೊಂಡಿದ್ರು, ಅದು ಓಕೆ. ಬಟ್ ಅದು ನಿಜನಾ? ಮಣಿರತ್ನ ಓಲ್ಡ್ ಪಿಕ್ಚರ್ಸ್ ನೋಡಿದ್ರೆ, ಈ ಲೇಟೆಸ್ಟ್ ಪಿಕ್ಚರ್ ನೋಡಿದ್ರೆ ಇಲ್ಲ. ಯಾಕೆಂದರೆ ನನ್ನ ಕೇಳಿದ್ರೆ ಐ ಥಿಂಕ್ ಇವರು ಪ್ರೊಡಕ್ಷನ್ ಸೈಡ್ ಓಡಿ ಹೋಗಿದ್ದಾರೆ ನೋಡಿ. ಅದರಿಂದ ಓನ್ಲಿ ಅಮೌಂಟ್ ಅವ್ರ ಮೈಂಡ್ ಫಸ್ಟ್ ಬರುತ್ತೆ ಅಂತ ಅನಿಸುತ್ತೆ. ಮೋರ್ ದೆನ್ ಕ್ರಿಯೇಟಿವಿಟಿ, ಹಾಕಿರೋ ದುಡ್ಡು ಬರುತ್ತಾ ಇಲ್ಲ ಅಂತ ಅವ್ರ ಮ್ಯಾಟ್ರ್. ಐ ಥಿಂಕ್ ಸೊ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇನ್ನೊಂದು, ಅವರು ಹಿ ಡಿಂಟ್ ಎಕ್ಸ್ಪ್ಯಾಂಡ್. ಅದು ಡೈರೆಕ್ಟರ್, ನನ್ನ ಕೇಳಿದ್ರೆ ಡೈರೆಕ್ಟರ್ ಎಕ್ಸ್ಪ್ಯಾಂಡ್ ಆಗಬೇಕು, ಸಬ್ಜೆಕ್ಟ್ ವೈಸ್, ಟ್ರೀಟ್ಮೆಂಟ್ ವೈಸ್. ಇವರು ಎಕ್ಸ್ಪ್ಯಾಂಡ್ ಆಗಿದ್ದು ಓನ್ಲಿ ಎಕ್ಸ್ಪೆನ್ಸಸ್ಸಲ್ಲಿ. ಫಸ್ಟ್ ಮಾಡುವಾಗ 50 lakhs ಅಂದರೆ ನೆಕ್ಸ್ಟ್ ಪಿಕ್ಚರ್ 70 lakhs, ಅದಾದಮೇಲೆ 1 crore ಈ ಥರ ಹೋಗ್ತಿಂದ. ಆಮೇಲೆ ರೆಪಿಟೇಷನ್ ತುಂಬ ಇದೆ ಅವ್ರಿಗೆ. ಡೈಲಾಗ್ ವಿಲ್ ಬಿ ಸಾಫ್ಟ್ ಡೈಲಾಗ್ ಡೆಲಿವರಿ, ಒಂದೇ ಸ್ಟೈಲ್ ಡೈಲಾಗ್ ಡೆಲಿವರಿ ಅಲ್ಲ. ಬಟ್ ಅವರು ಮಾತ್ರ ಅಲ್ಲ, ನೀವು ಕೂಡ ಹಾಗೆ ಅಂತ ನಾನು ಹೇಳ್ತಾ ಇರೋದು. ಎಸ್, ನಂದು நிறைய ರೆಪಿಟೇಷನ್. ಅದಕ್ಕೆ ನಾನು ನನಗೆ ಒಂದು ಐ ಆಮ್ ಡೂಯಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಬಟ್ ಅದಕ್ಕೆ ಆಕ್ಸೆಪ್ಟ್ ಆಗಲ್ಲ. ಈ ಸುಪ್ರಭಾತ್ ಆಗಿರಲಿ, ಅಮೃತ ವರ್ಷಣಿ ಆಗಿರಲಿ, ಲಾಲಿ ಆಗಿರಲಿ, ಆ ಲೆವೆಲಿಗೆ ಹೋಗಲ್ಲ. ನಿಮ್ಮದು ಮುಗೀತಾ ಕತೆ? ಇಲ್ಲ. ಮತ್ತೆ ಅದು ಪ್ರೊಡ್ಯೂಸರ್ ಬೇಕಲ್ಲ ಆವಾಗ. ಅಂದ್ರೆ ಮೊಟ್ಟದ ಅಲ್ಲ, ಈಗ ಏನು ನನಗೆ ಈಗ ಒಳ್ಳೆ ಪ್ರೊಡ್ಯೂಸರ್ಸ್ ಬರೋಲ್ಲ ನಮ್ಮ ಹತ್ರ. ಒಳ್ಳೆ ಪ್ರೊಡ್ಯೂಸರ್ಸ್ ಯಾಕೆ ಬರೋಲ್ಲ ಅಂದರೆ, ಪ್ರೊಡ್ಯೂಸರ್ಸ್ ಹೀರೋಸ್ ಹತ್ರ ಹೋಗ್ತಾರೆ. ಹೀರೋಸ್ ವಿಲ್ ನಾಟ್ ಪ್ರಿಫರ್ ದಿನೇಶ್ ಬಾಬು. ಯಾಕೆಂದರೆ ನಾನು ಸೀನಿಯರು, ಕೆಲಸ ಮಾಡೋದು ಕಷ್ಟ. ಅವ್ರ ಕೆಲಸ ಮಾಡೋದು ಯಾಕಂದರೆ ಅವರ ಐಡಿಯಾ ವರ್ಕೌಟ್ ಆಗಲ್ಲ. ಲೊಕೇಶನ್ ಅಲ್ಲಿ ಇಡೋಣ, ಅದು ನಾನು ಒಪ್ಕೊಳ್ಳಲ್ಲ. ಲೊಕೇಶನ್ ನಾನು ಡಿಸೈಡ್ ಮಾಡೋದು, ಕಾಸ್ಟ್ಯೂಮ್ ನಾನು ಡಿಸೈಡ್ ಮಾಡೋದು, ಆರ್ಟಿಸ್ಟ್ ನಾನು ಡಿಸೈಡ್ ಮಾಡೋದು. ಇದು ಹೀರೋಸ್ ಡಿಸೈಡ್ ಮಾಡೋದಕ್ಕೆ ನಾನು ಬಿಡೋಲ್ಲ. ಪ್ರೊಡ್ಯೂಸರ್ ಮಾತಾಡೋದಕ್ಕೆ ರೀಸನ್ ಇದೆ. ಹೀರೋಸ್ ಬಂದು ಒಳ್ಳೆ ಈ ಸಬ್ಜೆಕ್ಟ್ ನೋಡಿ ನಿಮ್ಗೆ ಇಷ್ಟ ಆಗಿತ್ತಾ, ಇದು ಮ್ಯಾಟ್ರು, ಆಮೇಲೆ ಸೈಲೆಂಟ್ ಆಗಬೇಕು. ಇದು ಹೀರೋಸೇ ಡಿಸೈಡ್ ಮಾಡೋದು ಯಾವ ಎಕ್ವಿಪ್ಮೆಂಟ್ ಬೇಕು ಅಂತ. ಸರ್, ಲೆನ್ಸ್, ಕ್ಯಾಮ್ರಾ ಕೂಡ ಅವರು ಹೇಳ್ತಾರೆ ಸರ್. ಸೊ ನನಗೆ ಆ ಥರ ಪ್ರೊಡ್ಯೂಸರ್ ನಮ್ಗೆ ಬರೋಲ್ಲ. ಇದು ನಾವು ಬರೋದು ಚಿಕ್ಕ ಪ್ರೊಡ್ಯೂಸರ್ಸು. ಅವರಿಗೆ ಒಂದು ಪಿಕ್ಚರ್ ಗ್ರ್ಯಾಂಡಾಗಿ ಪಿಕ್ಚರ್ ಮಾಡೋದಕ್ಕೆ ಅವ್ರ ಕೆಪಾಸಿಟಿ ಇಲ್ಲ. ಆಮೇಲೆ ಪ್ರಾಪರ್ ರಿಲೀಸ್ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲ. ಇದೆಲ್ಲ ರೀಸನ್ಸ್. ಬಟ್ ಪಿಕ್ಚರ್ಸ್ ಚೆನ್ನಾಗಿರುತ್ತೆ, ಕೆಲವು ಪಿಕ್ಚರ್ಸ್ ಚೆನ್ನಾಗಿರುತ್ತೆ, ಕೆಲವು ಓಕೆ ಆ್ಯಾವ್ರೇಜ್ ಆಗಿರುತ್ತೆ. ಬಟ್ ಅದು ಪ್ರಮೋಟ್ ಮಾಡೋದು ಇಲ್ಲ, ಆಗಲ್ಲ. ಈಗ ಒಳ್ಳೆ ಪಿಕ್ಚರ್ಸ್, ಎಷ್ಟೋ ಪಿಕ್ಚರ್ಸು ಸೆಕೆಂಡ್ ಥರ್ಡ್ ಡೇ ರಿಮೂವ್ ಆಗುತ್ತೆ. ಸೊ ನಾವು ಆ ಪೀರಿಯಡ್ಲಿದ್ದೀನಿ ಈಗ. ಈಗ ನಾವು ಫಿನಿಶ್ ಅಂದ್ರೆ ನಾನು ಇಲ್ಲ, ನನಗಿನ್ನೂ ಇದೆ, ಇನ್ನೂ ಲೈಫ್ ಇದೆ. ಅದಕ್ಕೆ ಈಗ ಡೆಫಿನೆಟ್ ಇದೆ. ಇಷ್ಟು ಲೇಟಾಗಿ ಹೇಳ್ತಾ ಇದ್ದೆ, ಅದು ಟಕ್ಕಂದು ಬರಬೇಕಿತ್ತು ನನಗೆ. ಏನು ಹೇಳ್ತಾ ಇದ್ದೀನಿ ಅಂತೇಳಿ ಅದು ಭಯ ಆಗುತ್ತೆ. ಅಯ್ಯೋ ಆ ಥರ ಇದೆಯಾ ಅಂತಲ್ಲ, ನನಗೆ ಆ ಭಯನೇ ಇಲ್ಲ. ನನಗೆ ಈಗಲೂ ಯಾಕೆಂದರೆ ಕೆಂಪೇಗೌಡನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದ್ರೆ. ಕೆಂಪೇಗೌಡ ಆ ಲೆವೆಲ್ ಫಿಲ್ಮ್ ಅಂತ. ಕೆಂಪೇಗೌಡ ವಿಲ್ ಬಿ ವೆರಿ ಬಿಗ್ ಫಿಲ್ಮ್. ಅದಕ್ಕೆಂದ್ರೆ ಇನ್ನೊಂದು ಪಿಕ್ಚರು, ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಐ ಹ್ಯಾವ್ ವಿತ್ ಓನ್ಲಿ ಒನ್ ಆ್ಯಕ್ಟರ್. ಓಕೆ, ಒನ್ ಆ್ಯಕ್ಟರ್, ಒಬ್ಬರೇ ಆರ್ಟಿಸ್ಟ್, ಒಬ್ಬರೇ ಇರೋದು. ಅದು ಒಂದು ಇಡೀ ಫಿಲ್ಮಲ್ಲಿ ಒಬ್ಬರೇ ಇರೋದು. ಬಟ್ ದಟ್ ವಿಲ್ ಬಿ ಅರೌಂಡ್ ಮಿನಿಮಮ್ 25 to 30 crores ಬಜೆಟ್. ಆ ಥರ ಒಂದು ಪ್ರಾಜೆಕ್ಟ್ ಅಷ್ಟೇ ಹೇಳೋದು, ಅದು ಮೇಲೆ ಹೇಳೋಲ್ಲ. ನಿಮ್ಮ ದೃಷ್ಟಿಯಲ್ಲಿ ಹೀರೋ ಅಲ್ಲ, ಕ್ಯಾರೆಕ್ಟರ್ ಅಂತ ಹೇಳ್ಕೊಳ್ಳೋದು. ಕ್ಯಾರೆಕ್ಟರ್ ಸಂಬಡಿ ಲೈಕ್ ಉಪೇಂದ್ರ, ಅವ್ರಿಗೆ ಹೀರೋಯಿನ್ಸ್ ಎಲ್ಲ ಇರೋಲ್ಲ. ಬಟ್ ಅದು ಇಟ್ ವಿಲ್ ಬಿ ಅನ್ ಇಂಟರ್ನ್ಯಾಷನಲ್ ಫಿಲ್ಮ್. ಹೌದಾ? ಓಕೆ. ಬಟ್ ಅಷ್ಟು ಒಳ್ಳೆ ಉಪೇಂದ್ರ ಅವ್ರಿಗೆ ಇಷ್ಟ ಆಗಿದೆ ಸಬ್ಜೆಕ್ಟ್. ಅವರು ಹೇಳಿದ್ರು ನಾನು ನೋಡ್ತೀನಪ್ಪ, ಪ್ರೊಡ್ಯೂಸರು ನಾನು ನೋಡ್ತೀನಿ ಹೇಳಿದೆ. ಅವರಿಗೆ ಹೇಳಿ ಆಗಿದೆ, ಹೇಳಾಯ್ತು, ಕತೆ ಹೇಳಿ ಆಗಿದೆ. ಅವರೇ ಮಾಡೋಷ್ಟು ಸ್ಟ್ರೆಂತ್ ಇಲ್ಲ. ಬಜೆಟ್ ಜಾಸ್ತಿ ಬೇಕಲ್ಲ. ಬೇರೆ ಯಾರಾದರೂ ಸಪೋಸ್ 10 crores ಬಂದರೆ ಅವ್ರಿಗೆ ಬೇಕಾದ್ರೆ ಈ ಪಾರ್ಟ್ನರ್ ಆಗ್ಬೋದು. ಬಟ್ ಮಿನಿಮಮ್ 30 ಆಗುತ್ತೆ, 30 crores ಮಿನಿಮಮ್ ಆಗುತ್ತೆ. ಗ್ರಾಫಿಕ್ಸ್ ಇದೆ. ಗ್ರಾಫಿಕ್ಸ್ ಇಟ್ ಹ್ಯಾಸ್ ಟು ಬಿ ಸಂಬಡಿ ಎದರ್ ಅವತಾರ ಮಾಡಿದ್ರಲ್ಲ, ಅವತಾರ ಮಾಡಿ ಟ್ರೂಪ್ ಬೇಕು ಮ್ಯಾಕ್ಸಿಮಮ್. ಫಾರನ್ ಇಲ್ಲೆಲ್ಲ ಅವ್ರು ಬಂದು ಮಾಡಬೇಕು. ಸೊ ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ. ಅದು ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ, ಆಲ್ಮೋಸ್ಟ್ ರೆಡಿ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಸಬ್ಜೆಕ್ಟ್. ಅದು ಜನ ಒಬ್ಬರನ್ನೇ ನೋಡ್ತಾರೆ ಇಡೀ 3 hours. ನೋಡ್ತಾರೆ.
ನಿಮ್ಗೆ ಕಾನ್ಫಿಡೆನ್ಸ್ ಇದೆ. ಬೋರ್ ಆಗಲ್ಲ, ಗ್ಯಾರಂಟಿಗೆ ತರ್ತೀವಿ, ಬೋರ್ ಆಗಲ್ಲ. ಓಕೆ, ಅದೊಂದಿದೆ ಪ್ರಾಜೆಕ್ಟ್. ಇದು ಶಿವಣ್ಣದು ಒಂದು ನೋಡಬೇಕು. ಇನ್ನೊಂದು ಪ್ರಾಜೆಕ್ಟ್ ರೆಡಿ ಇದೆ, ಸೊ ಅದು ಗಣೇಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ. ಆಮೇಲೆ ಯಾರೋ ಹೇಳಿದ್ರು ಗಣೇಶ್ ಹತ್ರ ಹೋಗೋದಕ್ಕೆಲ್ಲ ಒಂದು ಕಂಡೀಷನ್ಸ್ ಇದೆಯಂತೆ, ಯಾರೋ ಹೇಳೋದು. ಎಷ್ಟು ಮಟ್ಟಿಗೆ ಅದು ಟ್ರೂ ನಮ್ಗೆ ಗೊತ್ತಿಲ್ಲ. ಪ್ರೊಡ್ಯೂಸರ್ ಜೊತೆ ಹೋಗ್ಬೇಕಂತೆ, ಕತೆ ಹೇಳಿದ ತಕ್ಷಣ ಓಕೆ ಅಂದರೆ ಇಮಿಡಿಯೇಟ್ ಅಡ್ವಾನ್ಸ್ ಕೊಡಬೇಕಂತ ಇದೆಲ್ಲ ಹೇಳಿದೆ. ಇನ್ನೊಂದು ಸರ್, ಇದು ಪುದು ಟ್ರಿಕ್, ಇಲ್ಲಿ ಟ್ರಿಕ್ ಅಲ್ಲ, ಕೆಲ ಹೀರೋಸ್ಗೆ ಫಸ್ಟ್ ಕಥೆ ಬೇರೆ ಯಾರ ಹತ್ರ ಹೇಳಬೇಕಂತೆ. ಅಂದರೆ ಅವರು ಹೆಸರು ಹೇಳ್ತಾರೆ ಒಬ್ಬರು, ಸರ್ ನೀವು ಅವ್ರ ಹತ್ರ ಕತೆ ಹೇಳಿ ಫಸ್ಟ್, ಅವರು ಓಕೆ ಆಗಬೇಕು, ಆಮೇಲೆ ಇವರು ಕೇಳೋದು. ನನ್ನ ಹತ್ರ ಒಬ್ರು ಬಂದು ನಾನು ಹೇಳಲ್ಲ ಅಂತ ಹೇಳಿದೆ. ಮಾಡಬೇಕಾದ್ರೆ ನೀವು ಕೇಳಿ ಫಸ್ಟ್. ಹೌದು, ಅವರು ಒಪಿನಿಯನ್ ಅವ್ರು ಕೇಳಿದ್ರೆ ಅವ್ರ ಜಡ್ಜ್ಮೆಂಟು ಏನು ಆಗುತ್ತೆ. ಅದು ಅವ್ರಿಗೆ ನನ್ನ ಕಥೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಗೆ ಗೊತ್ತಿರಲಿಲ್ಲ, ಅವರು ಓಕೆ ಡ್ರಾಪ್ ಆಗುತ್ತೆ. ಆಮೇಲೆ ನೀವು ನೋಡಿ ಇದ್ದ ಕಥೆಯಿಂದ ಹೇಳ್ತಾರಲ್ಲ, ಇಂಥದ್ದೆಲ್ಲ ನಡೀತಾ ಇಲ್ಲಿ. ಅಯ್ಯೋ ಆ ಥರ ಇದೆ. ಸೊ ಬಟ್ ನಾನು ಹೇಳಿದೆ ನೋಡೋಣ ಅಂತ, ಗಣೇಶಕ್ಕೊಂದು ಸೂಟ್ ಆಗೋದು ಸಬ್ಜೆಕ್ಟ್ ಇದೆ, ವಿತ್ ಅನ್ ಎಲಿಫೆಂಟ್. ಗಣೇಶು ಆಮೇಲೆ ಒಂದು ಎಲಿಫೆಂಟ್, ಫೀಮೇಲ್ ಎಲಿಫೆಂಟ್ ಬೇಕು. ಅಲ್ಲ, ಎಲಿಫೆಂಟ್ ಯೂಸ್ ಮಾಡ್ಬೋದು. ಪರ್ಮಿಷನ್. ಈಗ ಎಲಿಫೆಂಟ್ ಇಲ್ಲಿ ಟ್ರಾವೆಲ್ ಮಾಡೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನು ಎಲಿಫೆಂಟ್ ಪೋರ್ಷನ್ ಕೇರಳಲ್ಲಿ ಶೂಟ್ ಮಾಡ್ತೀನಿ, ಬಾರ್ಡರಲ್ಲಿ ಶೂಟ್ ಮಾಡ್ತೀನಿ. ಓಕೆ ಓಕೆ. ಕೇರಳಲ್ಲಿ ಮಾಡ್ಬೋದು, ಬಾರ್ಡರ್ ಕರೆಕ್ಟ್ ಮ್ಯಾಂಗ್ಳೂರ್ ಬಾರ್ಡರಲ್ಲಿ ಬಂದರೆ ಅಲ್ಲಿ ಶೂಟ್ ಮಾಡ್ಬೋದು. ಸೊ ಎಲಿಫೆಂಟ್ ಎಲ್ಲ ನನ್ನ ಹತ್ರ ಇದು ಆಲ್ರೆಡಿ ನಮ್ಮ ಫ್ರೆಂಡ್ ಹತ್ರ ಒಂದು ಇದೆ ಎಲಿಫೆಂಟ್, ವೆಲ್ ಬಿಹೇವ್ಡ್ ಒಂದು ಫೀಮೇಲ್ ಎಲಿಫೆಂಟು. ಚೈನ್ ಎಲ್ಲ ಆಗಲ್ಲ, ಏನು ಚೈನ್ ಕರೆದ್ರೆ ಬರುತ್ತೆ, ಅದು ಆಲ್ಮೋಸ್ಟ್ ಈ ಹೈಟ್ ಬರ್ತದೆ. ಓ, ಅದೆಲ್ಲ ರೆಡಿ ಆಗಿದೆ, ಬರುತ್ತೆ. ನಮ್ಮ ಕೈ ಇದ್ಬಿಟ್ರೆ ಅದು ಬಂದು ಇದೆಲ್ಲ ಮಾಡ್ತಾರೆ. ಬಟ್ ಕೊಡ್ಬೇಕೇನೋದು ಫ್ರೆಂಡ್ಲಿ ಆಗಿದೆ. ಗಣೇಶ ಕತೆ ಹೇಳಿಲ್ಲ? ಇಲ್ಲ, ಹೇಳಿಲ್ಲ. ಹೇಳ್ಬೇಕಷ್ಟೆ. ಹೇಳಬೇಕು. ಅವರು ಇನ್ನೊಬ್ರ ಹತ್ರ ತೋರಿಸಿದ್ರೆ ಅವ್ರ ಹತ್ರ ಕತೆ ಹೇಳಿ. ಅದೇ ಪ್ರಾಬ್ಲಮ್ ಇದೆ. ಬಟ್ ನನ್ನ ಹತ್ರ ಹೇಳಲ್ಲ ಅಂತ ಅನ್ಸುತ್ತೆ. ಐ ಡೋಂಟ್ ನೋ, ಹೇಳೋಕ್ಕಾಗಲ್ಲ ಈಗ ಅವ್ರು ಎಷ್ಟು ಚೇಂಜ್ ಆಗಿದೆ ಅಂತ. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಬೇಕು, ಲಕ್ಷ್ಮಿ ಬೇಕು, ಆರ್ಟಿಸ್ಟ್. ಓಕೆ. ಓಲ್ಡ್ ಕ್ಯಾರೆಕ್ಟರ್. ಹೀರೋಯಿನ್ ಎಲ್ಲ ಯಾರಿದ್ರೆ ಓಕೆ. ಎಲಿಫೆಂಟ್ ಮೇನ್ ಕ್ಯಾರೆಕ್ಟರ್. ಇಲ್ಲ ನೋವೆಲ್ ಅಲ್ಲ, ಅದು ನಮ್ಮ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ರಲ್ಲ, ಐ ನೋ ದಟ್ ಕ್ಯಾರೆಕ್ಟರ್, ದಟ್ ಫೆಲೋ. ಅವರು ಬಟ್ ಪನಿಷ್ ಆಯಿತು ಕೋರ್ಟಲ್ಲಿ. ಹೌದಾ? ಪನಿಷ್ ಆಯಿತು. ರಮೇಶ್ ಆಲ್ರೆಡಿ ನಾವು ವರ್ಕ್ ಮಾಡಿ ಸಾಫ್ಟ್ ಅದು ಎಲ್ಲ ನೋಡುವಾಗ ಅವ್ರು ವಿಲನ್ ಥರ ಇರಬಾರ್ದು ಸರ್. ಲೈಫಲ್ಲಿ ವಿಲ್ಲನ್ಸ್ ಎಲ್ಲ ನಾರ್ಮಲ್ ಸಾಫ್ಟ್ ಆಗಿರ್ತಾರೆ ಸರ್. ರಿಯಲ್ ವಿಲ್ಲನ್ಸ್ ಸಾಫ್ಟ್ ಆಗಿರ್ತಾರೆ. ನೀವು ಟಫ್ ಈ ಥರ ಇರೋರು ಡೆಫಿನೆಟ್ ವಿಲ್ಲನ್ಸ್ ಇರೋಲ್ಲ, ಅವರು ಒಳಗಡೆ ಸಾಫ್ಟ್ ಆಗಿರ್ತಾರೆ. ಈಗ ಬಟ್ ಸಾಫ್ಟ್ ಆಗಿರೋರು ನೋಡಿ, ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಈ ಥರ ಮಾತಾಡೋರು ಡೆಫಿನೆಟ್ ಆಗಿ ವಿಲ್ಲನ್ ಅಲ್ವಾ? 90% ಅವರೇ ಇಲ್ಲ. ಸೊ ಅದು ರಮೇಶ್ ಕರೆಕ್ಟ್ ಸೂಟ್ ಆಗುತ್ತೆ. ರಮೇಶ್ ಆ ಥರ ತಾನೆ, ಕಮ್ ಸರ್ ಪ್ಲೀಸ್ ಸರ್, ದಟ್ಸ್ ಹೌ ಈ ಸ್ಪೀಕ್ಸ್. ಅದು ರೀಸನ್. ಬಟ್ ಕ್ಯಾಮ್ರಾ ಇದು ರೆಗ್ಯುಲರ್ Arri 3 ಲೆನ್ಸ್, ರೆಗ್ಯುಲರ್ ಝೂಮ್ ಲೆನ್ಸೇ ಇದು. ಆವಾಗ ಫಿಲ್ಮ್ ತಾನೆ, ಡಿಜಿಟಲ್ ಅಲ್ಲ. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.